ರಮ್ಯನ್ಗೆ ಕೊಡಿ. ಸೂಪರ್ ಆಗಿದೆ. ನಾನು ಫಸ್ಟ್ ವಿಶ್ ಮಾಡಿದ್ದೆ ಅವರು ನನಗೆ. ರಮ್ಯನ್ ಬ್ಯಾಗ್ ದೊಡ್ಡದಾಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಬ್ಲಾಗ್ ಇನ್ ಕನ್ನಡ. ಗೆಸ್ ಯಾರೋ ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ಯಾರು ನೋಡಿ. ಹೇಗಿದ್ದೀರಾ? ನಾನು ನಿಮ್ಮ ರಮ್ಯಾ. ಇವತ್ತು ಅನು ಅಕ್ಕ ಜೊತೆ ಇದ್ದೀನಿ. ಹೌದು, ಎಲ್ಲರೂ ಆರಾಮಾಗಿದ್ದೀರಾ? ಅನು ಅಕ್ಕ ಫ್ಯಾನ್ಸ್ ಎಲ್ಲ ಅಂತ ಅನ್ಕೊಂಡಿದ್ದೀನಿ. ರಮ್ಯನ್ ಫ್ಯಾನ್ಸ್ ಕೂಡ ಇದ್ದಾರೆ. ಎಲ್ಲರಿಗೂ ಒಂದೇ ಕನ್ನಡದಲ್ಲಿ ಯೋಚನೆ ಮಾಡ್ತೀವಿ ಎಲ್ರಿಗೂ ಆಲ್ಮೋಸ್ಟ್ ಒಬ್ರೆ. ನನ್ನ ಗಂಟಲು ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್, ನಿನ್ನೆ ರಮ್ಯಾ ಫೋನ್ ಮಾಡಿಬಿಟ್ಟು ಅಕ್ಕ ನಾನು ಬರ್ತಾ ಇದ್ದೀನಿ ಅಂದರು. ಸುಮಾರು 5 ಇಯರ್ಸಿಂದನೂ ಪರಿಚಯ ಆಗ್ಬಿಟ್ಟು 5-6 ಇಯರ್ಸಿಂದನೂ ಪರಿಚಯ. ರಮ್ಯಾ ಯೂಟ್ಯೂಬ್ ಚಾನಲ್ ಶುರು ಮಾಡಿ 4.5 ಮಂತ್ಸ್ ಸ್ಟಾರ್ಟ್ ಮಾಡಿ 4.5 ಆಯ್ತಾ? ಓಕೆ. ಸೊ ನಾನು 7 ಆಗೋಯ್ತಲ್ಲ, 7 ಇಯರ್ಸ್ ಆಗೋಯ್ತು. ಅಕ್ಕ ಅವಾಗಿಂದನೂ ನನಗೆ ಫ್ರೆಂಡು. ಫಸ್ಟ್ ವಿಶ್ ಮಾಡಿದ್ದೆ ಅವರು ನನಗೆ, ಆಲ್ ದ ಬೆಸ್ಟ್ ಅಂತ. ಹೌದು. ಎಸ್, ಪಾಪ ನಿಜವಾಗ್ಲೂ ಖುಷಿ ಆಗುತ್ತೆ ರಮ್ಯಾ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನೋಡಿ. ನಾವು ಖುಷಿ ಪಡ್ತೀವಿ. ಅಕ್ಕ ನೀವು ಆಲ್ರೆಡಿ ಬೆಳೆದಿದ್ದೀರಾ, ನಾವೆಲ್ಲ ಇವಾಗ ಏನಿಲ್ಲ. ಫಸ್ಟು ಕನ್ನಡ ಬ್ಲಾಗರ್ ಯಾರಾದರೂ ಇದ್ರೆ ಅನು ಅಕ್ಕನೇ. ಫಸ್ಟ್ ಕುಕಿಂಗ್ ಚಾನಲ್ ನೋಡಿದ್ ಯಾರಾದ್ರೂ ಇದ್ರೆ ಅದು ಅನು ಅಕ್ಕನೇ. ಜಿಯಾನ್ ಹೇಗಿದ್ದಾನಮ್ಮ? ಜಿಯಾನ್ ಸೂಪರ್ ಆಗಿದ್ದಾನೆ. ಅವನು ನಾನು ಒಬ್ಳೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಚಂದ್ರು ಇಲ್ಲ ಅಂದರೆ ಅದಕ್ಕೆ ಕರ್ಕೊಂಡು ಬಂದಿಲ್ಲ. ಅಕ್ಕನೇ ಮನೆಗೆ ಬರೋಕ್ಕೆ ಹೇಳ್ತಾ ಇದ್ದೀನಿ ಇವಾಗ, ಬನ್ನಿ ಅಂತ. ರಮ್ಯನ್ ಗೃಹ ಪ್ರವೇಶಕ್ಕೆ ಕರೆದಿದ್ದೆ. ಸೊ ವರ್ಕ್ ಪ್ರೆಷರಿಂದ ಬರೋಕ್ಕಾಗಿರಲಿಲ್ಲ. ರಮ್ಯನ್ಗೂ ಕೂಡ ಬೇರೆ ಬೇರೆ ಕೆಲಸಗಳಿತ್ತು. ಸೊ ಹಾಗಾಗಿ ನಂಗೆ ಫೋನ್ ಮಾಡಿ ಹೇಳಿದ್ರು, ಅಕ್ಕ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ ಅಂತ. ಸರಿಪ ಅಂತ ಹೇಳಿದ್ದೆ. ಈಗ ಟೈಮ್ ಕೂಡ ಬಂತು, ಅಂತೂ ಇಂತು ಅಲ್ವಾ ರಮ್ಯಾ? ಏನೇ ಕೆಲಸ ಇದ್ರು ಫ್ರೀ ಮಾಡ್ಕೊಂಡು ಬರ್ಬೇಕಂತ ಡಿಸೈಡ್ ಮಾಡಿದೆ. ಸೊ ಆಮೇಲೆ ತುಂಬ ಕೇಳ್ತಾ ಇದ್ರಿ ಅನು ಅಕ್ಕ ಮೀಟ್ ಮಾಡಿ ಅಂತ. ಸೊ ಅದಕ್ಕೆ ಬಂದಿದ್ದೀನಿ. ಗೃಹ ಪ್ರವೇಶಕ್ಕೆ ಬಂದಿಲ್ಲ ಅಂದಾಗಲೂ ನಂಗೆ ತುಂಬ ಕಮೆಂಟ್ಸ್ ಬಂದಿತ್ತು, ಯಾಕೆ ಹೋಗಿಲ್ಲ ಅಂತ. ಸುಮಾರು ಜನ ಯೂಟ್ಯೂಬರ್ಸ್ ಮಿಸ್ ಗೃಹ ಪ್ರವೇಶಕ್ಕೆ. ಸೊ ನಾನಂತೂ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ಯಾಕೆಂದರೆ ನಾವು ಬರೀ ಫ್ಯಾಮಿಲಿ ಅಂತ ಇತ್ತು. ಸೊ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಅನು ಅಕ್ಕ ಬನ್ನಿ ಅಂತ. ಬರ್ತೀನಿ ಅಂತ ಹೇಳಿದ್ದಾರೆ, ಬರಬೇಕು. ಸುನಿ ಅಣ್ಣ ಮಕ್ಕಳು ಎಲ್ಲಾನು ಕರ್ಕೊಂಡು ಬರಬೇಕು. ಚಿಕನ್ ಚಾಪ್ಸ್ ಮಾಡಬೇಕು ರಮ್ಯಾ. ಅಕ್ಕ ಕಲ್ತ್ಕೊಂಡಿದ್ದೀವಿ ಈಗ ಚೆನ್ನಾಗೆ. ವೆರಿ ಗುಡ್. ನಿಮ್ಮಷ್ಟು ಚೆನ್ನಾಗಿ ಮಾಡಲ್ಲ, ಅದೇ ನೋಡೋಕ್ಕೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರಲ್ಲ, ಬಟ್ ಮಾಡ್ತೀನಿ. ಒಟ್ನಲ್ಲಿ ಮಾಡ್ತೀರಾ? ತಿನ್ನಂಗಿದ್ರೆ ಸಾಕು, ಇರುತ್ತೆ. ಓಕೆ. ಎಸ್, ಬನ್ನಿ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಏನಾದರೂ ಹೊಸ ಥರ ಏನಾದರೂ ಮಾಡೋಣ? ಮಾಡೋಣ ಅಕ್ಕ. ಫನ್ ಚಾಲೆಂಜ್ ಮಾಡೋಣ, ಏನಾದರೂ ಫನ್ನಿಯಾಗಿರಲಿ ಅಂತ ಹೇಳ್ತಿದ್ದಾರೆ, ಮಾಡೋಣ. ಸಿಗ್ತೀವಿ. ನನ್ನ ಕಡೆಯಿಂದ ಅನು ಅಕ್ಕ ಒಂದು ಸ್ಮಾಲ್ ಗಿಫ್ಟು. ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ಏನು ಕೊಡ್ಬೇಕಂತ ಗೊತ್ತಾಗಿಲ್ಲ ಅಕ್ಕ. ಸೊ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗೇ ಇರುತ್ತೆ ನೋಡಿ ಅಕ್ಕ, ಒಂದ್ಸಲ ನೋಡ್ಬೇಕಾ? ಓಕೆ, ಇದು ಮಕ್ಕಳಿಗೆ ಅಂತ. ಅವ್ರಿಗೆ ಏನು ಇಷ್ಟ ಆಗುತ್ತೆ, ಚಾಕ್ಲೇಟ್ಸ್ ಎಲ್ಲ ಗೊತ್ತಾಗಿಲ್ಲ, ಅದಕ್ಕೆ ಓಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಕ್ಕ ಟೇಸ್ಟ್ ನಮ್ಗೆ ಗೊತ್ತಿಲ್ಲ. ಸೊ ಅಕ್ಕ ಟೀಸ್ ಇವಾಗ ಕೇಳ್ಕೊಂಡು ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ಪ್ಲ್ಯಾನ್ ಮಾಡ್ತೀನಿ ಏನು ಇಷ್ಟ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬ್ರ್ಯಾಂಡೆಡ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಲರ್ ಇಷ್ಟ ಆಯ್ತು ಅಕ್ಕ? ಚೆನ್ನಾಗಿದೆ ಕಲರ್, ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಹೌದಾ? ನಾನು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಮಧ್ಯದಲ್ಲಿ. ಇವಾಗ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಲೆಗರೆಲ್ಲ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ಆದ್ಮೇಲೆ, ಹಂಗೆ ಇಟ್ಟು ಹೊಟ್ಟೋಗ್ಬಿಡುತ್ತೆ. ಸೊ ಇವಾಗ ಸ್ವಲ್ಪ ಬಿಟ್ಟಿದೆ. ಈಗ ಮತ್ತೆ ಅಲ್ಲ, ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿದಾಗ ನಾನು ಅವ್ರಿಗೆ ತಗೊಂಡಿದ್ದ ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕೆಲ್ಲ ಸ್ವಲ್ಪ ಬೇಕು. ನಾನು ಯೂಸ್ ಮಾಡ್ತಿರ್ತೀನಿ, ನಾನು ಯಾವಾಗಲೂ ದೊಡ್ಡದೇ ಕ್ಯಾರಿ ಮಾಡೋದು. ಅದು ರಮ್ಯನ್ ಬ್ಯಾಗ್ ನೋಡಿ, ಎಷ್ಟು ಚಿಕ್ಕದು ಅಂದರೆ ತುಂಬಾ ಪುಟ್ಟ ಬ್ಯಾಗ್ ನೋಡಿ, ಇಷ್ಟಿದೆ. ರಮ್ಯನ್ ಬ್ಯಾಗೇ ದೊಡ್ಡದಾಗಿದೆ. ಅದು ಜಿಯನ್ ಹುಟ್ಟಿದ ಮೇಲೆ ದೊಡ್ಡ ಬ್ಯಾಗ್. ಆಬ್ವಿಯಸ್ಲಿ ಮಕ್ಕಳಾದ್ಮೇಲೆ ಅಂತೂ ಅವ್ನು ವಾಟರ್ ಬಾಟಲ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ಲ, ಇಲ್ಲ ದೊಡ್ಡ ತಗೊಂಡೋಗಲ್ಲ. ಮನೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಒಂಥರ ಕಾಮ್ ಆಗಿದೆ ಏರಿಯಾ. ನಮ್ದೆಲ್ಲ ಗಿಂಜಾ ಅಂತಿರುತ್ತೆ, ಸೊ ನಿಮ್ದು ಕಾಮ್ ಆಗಿದೆ. ಸೊ ಇಲ್ಲಿ ಅಪ್ಪ ಮಗಳಿಗೆ ಹುಟ್ಟಿದಾಗ ಅವಾಗ ತೊಗೊಂಡಿದ್ದು. ಅವಾಗ 15 ಇಯರ್ಸ್ ಬ್ಯಾಕು. ಎಷ್ಟು ಅವಾಗ 25 ಮುಕ್ಕಾಲಾಗಿತ್ತು ಅಷ್ಟೇ. ಅಷ್ಟೇನಾ? ಇವಾಗ ತುಂಬ ಜಾಸ್ತಿ. ಇವಾಗ 2 ತನಕ ಹೋಗುತ್ತೆ. ಇವಾಗ ತುಂಬ ಮನೆಗಳಿದೆ. ನಾನು ಫಸ್ಟು ಅವಾಗೆಲ್ಲ ಕೆಂಗೇರಿಯಲ್ಲಿ ಮನೆಗಳೇ ಇರಲಿಲ್ಲ. ಹೌದು, ಕೆಂಗೇರಿ ಮನೆಗಳೇ ಇರ್ತೀವಿ. ಇವಾಗ ತುಂಬ ಇದೆ. ನಾನು ಬರ್ಬೇಕಾದ್ರೆ ಅಲ್ಲಿ ಹಂಗೆ ಅಂದ್ಕೊಂಡು ಇರುತ್ತಾ ಇಲ್ವಾ ಅಂತ, ಬಟ್ ತುಂಬ ಮನೆಗಳಿದೆ. ಇಲ್ಲೊಂದು ಊಟದಲ್ಲಿ ನೋಡಿ ತುಂಬ ಖುಷಿ ಆಯ್ತಾಗ. ಮಕ್ಕಳು ಮೈಸ್ಕೊಂಡೆ ಬರ್ತಾರೆ. ಮಕ್ಕಳು 3:30 ಬರ್ತಾರೆ. ಬಂದು ನಮ್ಮ
ಅಮ್ಮನ ಸ್ವಲ್ಪ ಓಡಾಡಿಸಿ ಅಲ್ಲಿ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಹಾಲು ಕುಡಿಬೇಕು ಓಡಾಡಿಸ್ತಾನೆ. ಈಗಲೂ ಓಡಾಡಿಸ್ತಾನೆ, ಓಡಾಡಿಸ್ತಾನೆ. ನನ್ನ ಮಗನ ತಿನ್ಸೋದು ಕಷ್ಟನಾ? ಮಕ್ಕಳಂದ್ರೆ ತಿನ್ನೋದಿಲ್ಲ. ಅನ್ನೋಕ ಮನೇಲಿ ಊಟ ಮಾಡ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ ಡ್ಯಾಡಿ ಅಕ್ಕ ಒಂದು ಹಾಕಿ ಆಮೇಲೆ ತಿನ್ನಪ್ಪ ಹಾಕೊಡು. ಏನ ಬೌಲ್ ಬೇಕಾ? ಪರವಾಗಿಲ್ಲ ಅಮ್ಮ, ನನಗೆ ಇದು ಎತ್ಕೊಂಡ್ಬಿಡು, ಇದು ಬಿದ್ದದು ಎತ್ಕೊಂಡ್ಬಿಡೋದಲ್ಲ. ನಮ್ಮನೇಲಿ ನನ್ನ ಮಕ್ಕಳು ತುಂಬ ಇಷ್ಟ ಆಗಲ್ಲ. ಟೇಸ್ಟ್ ಮಾಡ್ತಿದ್ದೀನಿ ಇವಾಗ. ಅನ್ನೋ ಅವ್ರ ಅಮ್ಮ ಮಾಡಿರೋ ಕರಿ ಇಷ್ಟ ಆಗ್ತದೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ನಾನ್ ವೆಜ್ ತಿಂದೇ ಇರಕ್ಕಾಗದೇ ಇಲ್ಲ. ನನಗೂ ಆಗಲ್ಲ. ತುಂಬಾ ಚೆನ್ನಾಗಿದೆ. ನಮಗೂ ರಿವ್ಯೂ ಕೊಡಿ. ಸೂಪರ್ ಆಗಿದೆ. ಅನ್ನೋಕ ಮನೇಲಿ ಮಾಡಿರೋ ಕರಿ, ಚಿಕನ್ ಕರಿ ನಮ್ಮನೇಲಿ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೀನು ನಾನ್ ತಿಂತೀನೋ? ಎಲ್ಲ ತಿಂತಿಲ್ಲ. ನಮಗೂ ಅಷ್ಟೇ ಅಪ್ಪ. ನಾವು ಪಕ್ಕ ನಾನ್ ವೆಜ್ ತಿಂದ್ಮೇಲೆ ಅದು ತಿಂದ್ರೇನೆ ಕಣಪ್ಪ ಜೀರ್ಣ ಆಗೋದು. ರಾಮನಗರ, ನಮ್ಮ ಮದ್ದೂರು ಎಲ್ಲ ಪಕ್ಕ ಲೋಕಲ್ ಅಕ್ಕಪಕ್ಕ ಮತ್ತೆ ಲೋಕಲ್ಸ್ ಎಲ್ಲ. ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಹಾಗೆ ಯಾವ ರೀತಿ ವಿಡಿಯೋ ಮಾಡೋದು ಅಂತ ಕೂಡ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿದೆ ಅಕ್ಕ ಮನೆ ಊಟ. ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ನಾನು ನಾರ್ಮಲ್ ತಿನ್ನೋದಕ್ಕಿಂತ ಎಲ್ಲ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಬ್ರು ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತಾ? ಊಟ ಎಲ್ಲ ಆಯಿತು. ಸೊ ಇವಾಗ ಅನ್ನೋ ಅಕ್ಕ ಶಾಪ್ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಕೆಳಗಡೆ. 1.5 ಅವರ್ ಕುತ್ಕೊಂಡು ಮಾತಾಡಿದ್ವಿ. ಎಷ್ಟು ಮಾತಾಡಿದೀವಿ ಗೊತ್ತಾ? ನಾನ್ ಸ್ಟಾಪ್ 5 ವರ್ಷದೆಲ್ಲ ಒಂದೇ ಸರಿ ಮಾತಾಡಿದೆ. 1.5 ಅವರ್ ಕುತ್ಕೊಂಡು ಅದು ಹಂಗೆ ಹಿಂಗೆ ಅಂತ ಎಲ್ಲ ಡಿಸ್ಕಸ್ ಮಾಡಿ ಮಾತಾಡಿದ್ದಾಯ್ತು. ಈಗ ಕೆಳಗಡೆ ಹೋಗ್ತಾ ಇದೀವಿ ಶಾಪ್ ತೋರ್ಸಕ್ಕೆ. ಹೋಗೋಣ ಬನ್ನಿ. ಈಗ ಶಾಪ್ ಹತ್ರ ಕರ್ಕೊಂಡು ಬಂದಿದ್ದು ಅಕ್ಕ ತೋರ್ಸೋದಕ್ಕೆ ಅಂತ. ತುಂಬ ಚೆನ್ನಾಗಿದೆ ಶಾಪು. ತುಂಬ ಒಳ್ಳೆ ಡಿಸೈನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ನೀವು ಬಂದು ನೋಡ್ಬೋದು ಒಂದ್ಸರಿ. ಎಲ್ಲ ಥರ ಇದೆ. ಡ್ರೆಸ್ ಇದೆ, ಸ್ಯಾರೀಸ್ ಇದೆ. ಸ್ಯಾರೀಸಲ್ಲಿ ತುಂಬ ವೆರೈಟೀಸ್ ಇದೆ. ನಿಮ್ಗೆ ಇಷ್ಟ ಆಗೋಂಥ ಕಲರ್ಸು, ಡಿಸೈನ್ಸು ಎಲ್ಲ ಸಿಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಸ್ಯಾರಿನೂ ಇಷ್ಟ ಆಯಿತು. ನಾನು ಸ್ಯಾರಿ ಜಾಸ್ತಿ ಹಾಕಲ್ಲ, ಬಟ್ ನೋಡಿದಾಗ ತೊಗೋಬೇಕು ಅಂತ ಅನಿಸುತ್ತೆ. ಹಂಗಿದೆ. ಹೋಗೋಣ ಮನೆಗೆ. ಮತ್ತೆ ಮೇಲೆ ಹೋಗ್ತಿದ್ದೀವಿ ಇವಾಗ ಮತ್ತೆ. ಸೊ ಎಸ್, ಏನಪ್ಪ ಈಗ ಫನ್ನಿ ಚಾಲೆಂಜ್ ಅಂತೆ. ಕಣ್ಣು ಬಟ್ಟೆ ಕಟ್ಕೊಂಡು ಅವ್ರು ನನ್ನನ್ನು ಮೇಕಪ್ ಮಾಡ್ತಾರಂತೆ, ನಾನು ಅಕ್ಕನ ಮೇಕಪ್ ಮಾಡ್ತೀನಿ. ಓಕೆ. ಸೊ ವಿಚಿತ್ರವಾಗಂತೂ ಇರುತ್ತೆ ಕಣ್ಣು ಬಟ್ಟೆ ಕಟ್ಕೊಂಡು ಮಾಡೋದ್ಮೇಲೆ. ಎಲ್ರುಕೋಬೇಡಿ, ನೋಡಿ ನಿಮ್ಗೆ ಖುಷಿ ಆಗುತ್ತೆ. ಸೊ ಜಸ್ಟ್ ಫಾರ್ ಫನ್ ಆಯ್ತಾ? ಸೊ ಫಸ್ಟ್ ಯಾರು ಮಾಡೋದು? ನಾನೇ ಮಾಡ್ತೀನಿ ಅಕ್ಕ. ಆಯ್ತು, ಫಸ್ಟ್ ನೀವು. ಓಕೆ ಫೈನ್. ಕಳ್ಳಿ ನೋಡ್ಕೊಂಬೇಡ. ಇಲ್ಲ ನಾನು ಚೆನ್ನಾಗಿ ಮಾಡು ಆಯ್ತಾ? ಸೂಪರಾಗಿ ಮಾಡ್ತೀನಿ. ಟೈಟ್ ಆಯ್ತಾ? ಓಕೆ ಸಾಕು. ಏನು ಕಾಣಿಸ್ತೀನಿ ನಮಗೆ? ಏನು ಕಾಣಿಸ್ತಿಲ್ವಾ? ತಿಕ್ಕಾಗಿದೆ. ಎಷ್ಟಿದು? ಎಲ್ಲಿದೆ ಕೈ? 5? ಕರೆಕ್ಟ್ ಕಾಣಿಸ್ತಿದೆ. ಹಂಗಿದ್ರೆ ಕಾಣಿಸ್ತಿದೆ. ನಿಜ ಕಾಣಿಸ್ತಿದೆ. ಇದೆಷ್ಟು? 3. ಹಿಂಗ್ ಕರೆಕ್ಟಾಗಿ ಹೇಳ್ತಿದ್ಯಾ? ಮೇ ಬಿ ನೀವು ನನಗೂ ಆ ಥರ ಕನೆಕ್ಷನ್ ಇರಬೇಕು. ಸೊ ಇದೆಷ್ಟು? 4, 5. ಓಕೆ ಓಕೆನಾ? ಸೊ ಈಗ ಫಸ್ಟ್ ಫೌಂಡೇಶನ್ ಓಕೆನಾ? ಸೊ ಏನು ಜಾಸ್ತಿ ಏನಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಜಸ್ಟ್ ಇದೊಂದು ಚಾಲೆಂಜ್ ಹೆಂಗೆ ಮಾಡ್ತಾರೆ ರಮ್ಯಾ ಅಂತ. ರಮ್ಯಕ್ಕ ಮೇಕಪ್ನ ಹೆಂಗೆ ಮಾಡ್ತಾರೆ ಅಂತ. ಓಕೆನಾ? ಸೊ ಫೌಂಡೇಶನ್. ಸೊ ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಏನೆಲ್ಲ ಆಯಿತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ? ಎಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಆಯಿತಾ? ಸ್ಟೇ ಟ್ಯೂನ್, ಬಾಯ್.